ಎಲ್ಲರಿಗೂ ನಮಸ್ಕಾರ. ಇಂದು ನಾವು ರಾಜ್ಯಶಾಸ್ತ್ರದ ವ್ಯಾಪ್ತಿ ಅಥವಾ ಸ್ಕೋಪ್ ಆಫ್ ಪೊಲಿಟಿಕಲ್ ಸೈನ್ಸ್ ಎಂಬ ವಿಷಯದ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಸ್ಕೋಪ್ ಅಂತ ಹೇಳಿದ್ರೆ ಬಹುಶಃ ನಮಗೆ ಅರ್ಥ ಆಗುವುದು ಒಂದು ಗಡಿ ಅಥವಾ ಒಂದು ಮಿತಿ ಅಂತ ಅರ್ಥ ಆಗುತ್ತೆ. ಆ ಒಂದು ವಿಷಯದ ಬಗ್ಗೆ ಇರುವಂಥ ಜ್ಞಾನದ ಮಿತಿಯನ್ನು ಅಥವಾ ಗಡಿಯನ್ನು ವಿವರಿಸುವುದನ್ನು ನಾವು ವ್ಯಾಪ್ತಿ ಅಂತ ಕರಿತೀವಿ. ರಾಜ್ಯಶಾಸ್ತ್ರದ ವ್ಯಾಪ್ತಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಮುಖವಾಗಿ ನಾವು ಎರಡು ದೃಷ್ಟಿಕೋನಗಳನ್ನು ಬಳಸಬೇಕಾಗತ್ತೆ. ಮೊದಲನೇದು ಸಾಂಪ್ರದಾಯಿಕ ದೃಷ್ಟಿಕೋನ, ಎರಡನೇದು ಆಧುನಿಕ ದೃಷ್ಟಿಕೋನ. ಸಾಂಪ್ರದಾಯಿಕ ದೃಷ್ಟಿಕೋನ ಅಂತ ಹೇಳಿದ್ರೆ ಇದು ಹೆಸರೇ ಹೇಳ್ತಿರೋ ಹಾಗೆ ಸಂಪ್ರದಾಯಗಳಿಗೆ, ರೂಢಿಗಳಿಗೆ, ಮೌಲ್ಯಗಳಿಗೆ ಹೆಚ್ಚು ಮಹತ್ವವನ್ನು ಕೊಡುತ್ತೆ ಮತ್ತು ಬದಲಾವಣೆಗೆ ಅದು ಬೇಗ ಒಕ್ಕೊಳ್ಳೋದಿಲ್ಲ, ಪರಿವರ್ತನೆ ಆಗೋದಿಲ್ಲ. ಆದರೆ ಆಧುನಿಕ ದೃಷ್ಟಿಕೋನದಲ್ಲಿ ಹಾಗಲ್ಲ. ಆಧುನಿಕ ದೃಷ್ಟಿಕೋನದಲ್ಲಿ ಹಳೆಯ ಸಂಪ್ರದಾಯ ಪದ್ಧತಿಗಳನ್ನ ಹೊರತುಪಡಿಸಿ ಪರಿಸ್ಥಿತಿ ಮತ್ತು ಸನ್ನಿವೇಶಗಳಿಗೆ ಅನುಗುಣವಾಗಿ ಹೇಗೆ ಬದಲಾಗುತ್ತೆ, ಆ ಒಂದು ಬದಲಾದ ಜಗತ್ತಿನ ಒಂದು ದೃಷ್ಟಿಕೋನದಲ್ಲಿ ನಾವು ರಾಜ್ಯಶಾಸ್ತ್ರದ ವ್ಯಾಪ್ತಿಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಈ ಒಂದು ದೃಷ್ಟಿಕೋನ ನಮಗೆ ಸಹಾಯ ಮಾಡುತ್ತೆ. ಮೊದಲನೇದಾಗಿ ನಾವು ಸಾಂಪ್ರದಾಯಿಕ ದೃಷ್ಟಿಕೋನದ ಬಗ್ಗೆ ನೋಡೋದಾದರೆ, ಸಾಂಪ್ರದಾಯಿಕ ದೃಷ್ಟಿಕೋನದಲ್ಲಿ ಮೂರು ರೀತಿಯ ಚಿಂತಕರು ಮೂರು ರೀತಿಯಾದಂತಹ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಅದರಲ್ಲಿ ಮೊದಲನೇ ಚಿಂತಕರು ರಾಜ್ಯಶಾಸ್ತ್ರದ ವ್ಯಾಪ್ತಿ ಅಂದರೆ ಕೇವಲ ರಾಜ್ಯದ ಉಗಮ, ಬೆಳವಣಿಗೆ, ವಿಕಾಸ ಹಾಗೂ ಅದರ ಕಾರ್ಯಗಳಿಗೆ ಮಾತ್ರ ಸಂಬಂಧಪಡುತ್ತೆ ಅಂತ ಹೇಳ್ತಾರೆ. ಸೊ ಕೇವಲ ಇಂಡಿಯನ್ ಸ್ಟೇಟ್ ಅಥವಾ ಸ್ಟೇಟ್ ಅಂತ ನಾವೇನು ಕರಿತೀವಿ ಅದಕ್ಕೆ ಮಾತ್ರ ಸೀಮಿತ ಅಂತ ಹೇಳ್ತಾರೆ. ಸೊ ಎರಡನೇ ಗುಂಪಿನ ಚಿಂತಕರು ಹೇಳ್ತಾರೆ ಇಲ್ಲ, ಇದು ಸರ್ಕಾರದ ಬಗ್ಗೆ ಅಧ್ಯಯನ ಮಾಡುತ್ತೆ ಅಂತ ಹೇಳ್ತಾರೆ. ಸರ್ಕಾರದ ಮೂರು ಅಂಗಗಳಾಗಿರುವಂಥ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳ ಬಗ್ಗೆ ಅಧ್ಯಯನ ಮಾಡುತ್ತೆ ಅಂತ ಹೇಳ್ತಾರೆ. ಮೂರನೇದಾಗಿ ಚಿಂತಕರು ಹೇಳ್ತಾರೆ ಸರ್ಕಾರ ಮತ್ತು ರಾಜ್ಯ ಎರಡರ ಅಧ್ಯಯನ ಅಂತ ಹೇಳ್ತಾರೆ. ಅಂದರೆ ಈ ಎರಡನ್ನೂ ಸೇರಿಸಿ ಈ ರಾಜ್ಯಶಾಸ್ತ್ರ ಅಧ್ಯಯನ ಮಾಡುತ್ತೆ ಅಂತ ಹೇಳ್ತಾರೆ. ಈ ಎರಡನ್ನೂ ಕೂಡ ಸೇರಿಸಿ ಅಧ್ಯಯನ ಮಾಡೋದು ಅಂದರೆ ಅರ್ಥ ಏನು ಅಂದರೆ ಈ ಎರಡನ್ನೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗೆ, ಸೇಮ್ ಕಾಯಿನ್ ಹ್ಯಾಸ್ ಟೂ ಫೇಸಸ್ ಅನ್ನ ಹಾಗೆ ಎರಡನ್ನೂ ಒಂದನ್ನು ಬಿಟ್ಟು ಮತ್ತೊಂದಿಲ್ಲ, ಎರಡೂ ಕೂಡ ಅಂತರ್ಸಂಬಂಧಿ, ಅಂತರವಲಂಬಿತ ಮತ್ತು ಅಂತರ್ಸಂಪರ್ಕವನ್ನು ಹೊಂದಿದೆ ಅಂತ ಅಭಿಪ್ರಾಯವನ್ನು ಕೊಡ್ತಾರೆ. ಈ ಮೂರೂ ಕೂಡ ಸಾಂಪ್ರದಾಯಿಕ ದೃಷ್ಟಿಕೋನದ ಪ್ರಮುಖ ಅಂಶಗಳು ಅಂತ ಹೇಳ್ಬೋದಾಗಿದೆ. ನೆಕ್ಸ್ಟ್ ಬರೋಣ ರಾಜ್ಯಶಾಸ್ತ್ರದ ಆಧುನಿಕ ಒಂದು ದೃಷ್ಟಿಕೋನದ ಅಂಶಗಳನ್ನ ನೋಡೋದಾದರೆ, ಸೊ ಇದಕ್ಕೆ ನೀವು ನೆನಪಿಟ್ಕೊಳ್ಳೋಕ್ಕೆ ನಿಮಗೆ ಒಂದು ಟ್ರಿಕ್ಸ್ ಕೂಡ ಹೇಳಿದ್ದೀನಿ. ಸೂತ್ರ ಇದೆ, ಇಲ್ಲಿ ನೋಡ್ಬೋದು ನೀವು. ಸೂತ್ರ ಹೇಳುತ್ತೆ ಸವಿ ಅಂತರ ಸ ಅಂತ ಹೇಳಿದ್ರೆ ಇಲ್ಲಿ ನೋಡ್ಬೋದು ನೀವು ಸರ್ಕಾರ ಅಂದರೆ ಸರ್ಕಾರ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಮಾತ್ರ ಅಲ್ಲ, ಇದು ಅದನ್ನು ಹೊರತುಪಡಿಸಿ ಸರ್ಕಾರ ಯಾವ ಥರ ಸರ್ಕಾರ, ಸಂಸದೀಯ ಮಾದರಿಯೋ, ಅಧ್ಯಕ್ಷೀಯ ಮಾದರಿಯೋ, ಸರ್ವಾಧಿಕಾರದ ಮಾದರಿಯೋ, ಪ್ರಜಾಪ್ರಭುತ್ವ ಮಾದರಿಯೋ ಅಥವಾ ಏಕಾತ್ಮಕನೋ ಅಥವಾ ಸಂಯುಕ್ತ ಮಾದರಿನೋ, ಯಾವ ಮಾದರಿ ಸರ್ಕಾರ ಅನ್ನೋದ್ರ ಬಗ್ಗೆನೂ ಕೂಡ ಹೇಳುತ್ತೆ. ಒಂದೇ ಹೆಜ್ಜೆ ಮುಂದೋಗಿ ಅದ್ರ ಬಗ್ಗೆನೂ ವಿವರಣೆ ಕೊಡುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ವಿ ಅಂತ ಹೇಳೋದಾದರೆ ನಾವಿಲ್ಲಿ ನೋಡ್ಬೋದು ವಿನೂತನ ರಾಜಕೀಯ ಪರಿಕಲ್ಪನೆಗಳು. ವಿನೂತನ ರಾಜಕೀಯ ಪರಿಕಲ್ಪನೆಗಳು ಅಂತ ಹೇಳಿದ್ರೆ ಇತ್ತೀಚೆಗೆ ಬಂದಿರುವಂಥ, ನೀವು ಬರೀ ಪೊಲಿಟಿಕಲ್ ಸೈನ್ಸ್ ಮಾತ್ರ ಓದಿದ್ದೀರಾ ಹೌದಾ? ಸೊ ಇತ್ತೀಚೆಗೆ ಪೊಲಿಟಿಕಲ್ ಎಕಾನಮಿ ಅನ್ನೋ ಒಂದು ಟರ್ಮ್ ಕಾಯಿನ್ ಆಗಿದೆ. ನೆಕ್ಸ್ಟ್ ಪೊಲಿಟಿಕಲ್ ಸೋಷಿಯಾಲಜಿ ಅನ್ನೋ ಒಂದು ಟರ್ಮ್ ಕಾಯಿನ್ ಆಗಿದೆ. ಮತ್ತು ಗ್ರೀನ್ ಪಾಲಿಟಿಕ್ಸ್ ಅಥವಾ ಹಸಿರು ರಾಜಕೀಯ ಅಥವಾ ಹಸಿರು ರಾಜಕಾರಣ. ಸೊ ಈ ಥರ ಒಂದು ಹೊಸ ಹೊಸ ಟರ್ಮ್ ಕಾಯಿನ್ ಆಗ್ತದೆ. ಇದು ವಿನೂತನ ಪ್ರಕ್ರಿಯೆಗಳಿಗೆ ಇದು ದಾರಿ ಮಾಡಿಕೊಡುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಸಂಬಂಧಪಟ್ಟಿದ್ದು. ಅಂತಾರಾಷ್ಟ್ರೀಯ ವ್ಯವಸ್ಥೆಯಲ್ಲಿ ರಾಜ್ಯಗಳ ನಡುವೆ ಇರುವಂಥ ಸಂಬಂಧಗಳ ಬಗ್ಗೆ ಅಥವಾ ದೇಶಗಳ ನಡುವೆ ಇರುವ ಸಂಬಂಧಗಳ ಬಗ್ಗೆ, ನಿಶಸ್ತ್ರೀಕರಣ ಇರ್ಬೋದು, ರಾಯಭಾರತ್ವ ಇರ್ಬೋದು, ಯುದ್ಧ, ಸಾಮೂಹಿಕ ಭದ್ರತೆ, ಶಕ್ತಿ ಸಮತೋಲನ, ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆ, ಇವುಗಳ ಬಗ್ಗೆನೂ ಅದು ಹೇಳುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಇದೆಯಲ್ಲ, 4 ಅಂತ ಹಾಕಿದ್ದೀನಿ ಅಂದರೆ 4 ಇದೆ ಅಂತ ಅರ್ಥ. ಮೊದಲನೇದು ರಾಜಕೀಯ ಸಿದ್ಧಾಂತ. ರಾಜಕೀಯ ಸಿದ್ಧಾಂತ ಅಂತ ಹೇಳಿದ್ರೆ ಕೇವಲ ರಾಜ್ಯದ ಉಗಮ ಬಗ್ಗೆ ಮಾತ್ರ ಹೇಳೋದಿಲ್ಲ, ಇದು ಸಿದ್ಧಾಂತಗಳು ಅಂದರೆ ಅದು ಮುಂದುವರೆದು ಸ್ವತಂತ್ರ, ಸಮಾನತೆ, ಹಕ್ಕು, ಇದಕ್ಕೆ ಸಂಬಂಧಪಟ್ಟಂಥ ಒಂದು ವಿಷಯಗಳ ಬಗ್ಗೆ ಹೇಳುತ್ತೆ. ಕೆಲವೊಂದು ನೀವು ಮಾರ್ಕ್ಸಿಸ್ಟ್ ಥಿಯರಿ ಓದಿರ್ಬೋದು, ಅಂಬೇಡ್ಕರ್ ಅವ್ರ ಥಿಯರಿ ಇರ್ಬೋದು, ಪ್ಲೇಟೋ, ಅರಿಸ್ಟೋಟಲ್ ಇವರ ಸಿದ್ಧಾಂತಗಳು, ಚಾಣಕ್ಯ ಇವರ ಸಿದ್ಧಾಂತಗಳನ್ನ ನೀವು ಓದ್ತೀರಾ ಹೌದಾ? ಹಾಬ್ಸು, ಲಾಕು, ರೂಸೋ, ಒಪ್ಪಂದವಾದ ಸಿದ್ಧಾಂತಗಳು ಇವೆಲ್ಲ ಓದ್ತೀರಾ. ಇದನ್ನು ಕೂಡ ಅದು ವಿವರಣೆ ಕೊಡುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಎರಡನೇ ಬರೋಣ ರಾಜಕೀಯ ಸಂಸ್ಥೆಗಳು. ರಾಜಕೀಯ ಸಂಸ್ಥೆಗಳು ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಜಕೀಯ ಚಟುವಟಿಕೆಗಳು ನಡೆಯುವಂಥ ಜಾಗ, ಅಥವಾ ಪಾರ್ಲಿಮೆಂಟ್ ಬಿಲ್ಡಿಂಗ್ ಆಗಿರ್ಬೋದು, ಅಥವಾ ಶಾಸಕಾಂಗ ಆಗಿರ್ಬೋದು, ಕಾರ್ಯಾಂಗ ಆಗಿರ್ಬೋದು, ನ್ಯಾಯಾಂಗ ಆಗಿರ್ಬೋದು, ನಾವಿಲ್ಲಿ ಇದನ್ನು ಗಮನಿಸ್ಬೋದಾಗಿದೆ ಆಯಿತಾ. ಈ ಮೂರು ಕೂಡ ಅದರಲ್ಲೂ ಕೂಡ ಯಾವ ಥರ ಲಿಖಿತನ ಅಥವಾ ಅಲಿಖಿತನ, ಅಥವಾ ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಅದು ಡೈರೆಕ್ಟಾ ಅಥವಾ ಇಂಡೈರೆಕ್ಟಾ. ಸೊ ಈ ಥರ ಒಂದು ಇನ್ನೂ ಅದು ಒಳತಿರುಳುಗಳನ್ನು ಹೇಳುತ್ತೆ, ವ್ಯಾಪ್ತಿಗಳನ್ನು ಅದು ವಿಸ್ತರಿಸ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಮೂರನೇ ಬರೋದಾದರೆ ರಾಜ್ಯ ಮತ್ತು ನಾಗರಿಕರ ನಡುವಿನ ಸಂಬಂಧ. ಹೇಗೆ ಒಬ್ಬ ಸಿಟಿಸನ್ ಹಾಗೆ ಸ್ಟೇಟ್ ಜೊತೆಗೆ ಸಂಪರ್ಕ ಹೊಂದಿರ್ತಾನೆ, ಹೇಗೆ ಸಂಬಂಧ ಹೊಂದ್ತಾನೆ, ಅದು ಯಾವ ಥರ ಅವನು ಪೊಲಿಟಿಕಲ್ ಪಾರ್ಟಿಸಿಪೇಷನ್ನ ಮಾಡ್ತಾನೆ, ಇದ್ರ ಬಗ್ಗೆ ಅದು ಹೇಳುತ್ತೆ. ನೆಕ್ಸ್ಟ್ ರಾಜಕೀಯ ಅಧಿಕಾರ. ಸೊ ರಾಜಕೀಯ ಅಧಿಕಾರ ಅಂತ ಗೊತ್ತಿರೋ ಹಾಗೆ ನಿಮಗೆ ರಾಜಕೀಯ ಅಧಿಕಾರ ಒಂದು ಪವರ್, ಒಂದು ಸಾವರಿನ್ ಪವರ್ ಅನ್ನು ಕೊಡುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಮತ್ತು ಅಂತಿಂಥ ಪವರ್ ಅಲ್ಲ, ವಿಧಿಬದ್ಧ ಅಧಿಕಾರ ಅಥವಾ ಕಾನೂನುಬದ್ಧ ಅಧಿಕಾರ
ಅಥವಾ ನ್ಯಾಯಸಮ್ಮತ ಅಧಿಕಾರಗಳನ್ನು ಕೊಡುತ್ತೆ ಅಂತ ಹೇಳ್ತಾರೆ. ಇವಿಷ್ಟು ಅಂಶಗಳನ್ನು ನಾವು ನೆನಪಿಟ್ಕೋಬೋದು ಈ ಟ್ರಿಕ್ಸ್ನ ಮುಖಾಂತರ. ಧನ್ಯವಾದಗಳು.